ಬ್ಯಾಕ್ ಪೇನ್ ಪರ್ಪಸ್ ಬಂದಿದ್ದೆ ಇವಾಗ ಲಾಸ್ಟ್ 3 ಮಂತ್ಸ್ ಬ್ಯಾಕ್. ಅವಾಗ ನನಗೆ 2-3 ಕಡೆ ತಗೊಂಡಾದ್ಮೇಲೆ ಇವತ್ತು ಆಫ್ಟರ್ 3 ಮಂತ್ಸ್ ನನಗೊಂದು 45-50% ಬೆಟರ್ ಓಕೆ ಅನ್ಸೀನಿ. ಯಾವುದೇ ಮೇನ್ ಪೇನ್ ಬರೋದಕ್ಕೆ ಕಾರಣನೇ ವಾತ. ಆ ವಾತನ ಶಮನ ಮಾಡೋಕನ ಈ ಪಂಚಕರ್ಮ ಟ್ರೀಟ್ಮೆಂಟ್ ಇರ್ತದೆ. ರೋಹಿತ್ ಬಸವರಾಜ್ ಬಂಡಿ, ನಮ್ಮದು ಕಂದಗಲ್ ಇಲ್ಕಲ್ ಡಿಸ್ಟಿಕ್, ಬಾಗಲಕೋಟೆ ಡಿಸ್ಟಿಕ್. ನನಗೆ ಬ್ಯಾಕ್ ಪೇನ್ ಪರ್ಪಸ್ ಬಂದಿದ್ದೆ ಇವಾಗ ಲಾಸ್ಟ್ 3 ಮಂತ್ಸ್ ಬ್ಯಾಕ್. ಅವಾಗ ನನಗೆ 2-3 ಕಡೆ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಇದ್ದಕ್ಕೆ ಪದೇ ಪದೇ ಪೇನ್ ಬರ್ತಾಯಿತ್ತು. ಅದಾದಮೇಲೆ 11 ದಿವಸ ಟ್ರೀಟ್ಮೆಂಟ್ ತೊಗೊಂಡೆ. ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಇವತ್ತು ಆಫ್ಟರ್ 3 ಮಂತ್ಸ್ ನನಗೊಂದು 45-50% ಬೆಟರ್ ಓಕೆ ಅನ್ಸೀನಿ. ಯಾವುದೇ ಇಂಜೆಕ್ಷನ್ ಇಲ್ಲ, ಏನಿಲ್ಲ. ಆಯುರ್ವೇದಿಕ್ ಗುಳಿಗೆ ಮುಖಾಂತರ ಮತ್ತು ಪಂಚಕರ್ಮ ಚಿಕಿತ್ಸಾ ಮೂಲಕ ನನಗೆಲ್ಲ ಈ ಒಂದು 50% ಆರಾಮ್ ಅನಿಸಿದ್ದೀನಿ. ಇನ್ನೊಂದು ಮಂತಿದ್ದು ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನು ತೊಗೊಂಡು ಹೋಗೋಕ್ಕಂತ ಬಂದಿದ್ದೀನಿ. ಇನ್ನೊಂದು ತಿಂಗಳಾದ್ರೆ ನನಗೆಲ್ಲ ಆರಾಮ್ ಅನಿಸ್ತೀವಿ. ಇದು ಎದಕ್ಕೆ ಬರುತ್ತೆ ನಮ್ಮ ಬಾಡಿ ಒಳಗೆ ಪೇನ್ ಅಂದ್ರೆ, ಆ ಪಂಚಕರ್ಮ ಆಯುರ್ವೇದ ಪ್ರಕಾರ ನಮಗೆ ವಾತ ಜಾಸ್ತಿ ಎಲ್ಲಿ ಇನ್ಕ್ರೀಸ್ ಪ್ರೊಡ್ಯೂಸ್ ಆಗುತ್ತೋ ಅವಾಗ ನಮ್ಗೆ ಬೇಕಾದರಿರಲಕ್ಕ ಆಟೋಮೆಟಿಕ್ ನೋವು ಕಂಡೇ ಕಾಣಿಸುತ್ತೆ. ಮೇನ್ ಪೇನ್ ಬರೋದಕ್ಕೆ ಕಾರಣನೇ ವಾತ. ಆ ವಾತನ ಶಮನ ಮಾಡೋಕನ ಈ ಪಂಚಕರ್ಮ ಟ್ರೀಟ್ಮೆಂಟ್ ಇರ್ತದೆ. ಅದಾದ ನಂತರ ಈಗ ಮತ್ತೊಂದು ಬರೀ ಪಂಚಕರ್ಮ ಚಿಕಿತ್ಸೆ ಮೂಲಕ ಪೇನನ್ನು ಕಡಿಮೆ ಮಾಡೋಕ್ಕಂತನೇ ಅದ್ರ ಜೋಡಿ ನಮ್ಮ ಮೂಳೆಗಳನ್ನು ಸ್ವಲ್ಪ ಬಲಿಷ್ಠವಾಗಿ ಮಾಡೋದಕ್ಕೆ, ಮತ್ತು ನಮಗೆ ಆರ್ಥಿಕವಾಗಿಯೂ ಹೆಂಗೆ ಇಂಪ್ರೂವ್ಮೆಂಟ್ ಆಗಬೇಕು, ಏನು ಧ್ಯಾನ ಕುಂದಿರ್ಬೇಕು ಎಲ್ಲ ಸರ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಪಾಪ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಫೀಲ್ ಬೆಟರ್ ಅನಿಸಿದೆ ನನಗೆ. ಈ ಟೈಪ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದು IDV ವಸ್ತ್ರಾದ ಹಾಸ್ಪಿಟಲ್ ಪಂಚಕರ್ಮ ಚಿಕಿತ್ಸಾ ಕೇಂದ್ರ ಡಾಕ್ಟರ್ ಅಜಯ್ ಕುಮಾರ್ ಸರ್ ನಮಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ.